ನೋಡಪ್ಪ, ಈ ದೇಶದಲ್ಲಿ ಈ ನಾಡಿನಲ್ಲಿ ಒಂದು ಕಾನೂನು ಇದೆ. ಎಷ್ಟೆಷ್ಟು ಒಂದು ವ್ಯಕ್ತಿ, ಕುಟುಂಬ, ಸಂಸ್ಥೆ ಡ್ಯಾಮೇಜ್ ಮಾಡಕ್ ಸಾಧ್ಯನೋ ಡ್ಯಾಮೇಜ್ ಮಾಡಿದ್ದಾರೆ. ಈಗ ನಾನು ನನಗೆ ತಿಳಿದಂತ ನನಗಿರೋ ಸರ್ಕಾರಿ ಮಾಹಿತಿ ಬಗ್ಗೆ ನಾನು ಮಾತಾಡಲಿಲ್ಲ. ಆಸ್ ಎ ಪರ್ಸನಲ್ ನನಗೂ ಗೊತ್ತಿರುವಂತ ವಿಚಾರ, ಧರ್ಮಸ್ಥಳದಲ್ಲಿ ಏನ್ ನಡೀತಾ ಇದೆ, ಅವರ ಯಾವ ಸಂಪ್ರದಾಯದಲ್ಲಿ ಬೆಳೆದಿದ್ದಾರೆ, ಅವರ ಪದ್ಧತಿ ಏನು, ಇದೆಲ್ಲ ನಾನು ನಮ್ಮದೇ ಆದಂತ ಅನೇಕ ಅನುಭವದಿಂದ ನಾನು ಮಾತಾಡಿದ್ದೀನಿ. ಯಾಕೆಂದ್ರೆ ಅವರ ವ್ಯಕ್ತಿತ್ವನೇ ಬೇರೆ. ಸೊ ಆ ಸಂಸ್ಥೆಗೆ ಡ್ಯಾಮೇಜ್ ಆಗ್ತಾ ಇತ್ತಲ್ಲ ಅನ್ನೋದು ನಮ್ಗೆ ಬಹಳ. ಯಾಕೆಂದ್ರೆ ಧರ್ಮಸ್ಥಳ ಅಂತ ಹೆಸರು ಬರ್ಬೇಕಾದ್ರೆ ಅದಕ್ಕೆ ದೊಡ್ಡ ಇದೆ. ಮಂಜುನಾಥ ಮಾತು ಬಿಡಲ್ಲ, ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ. ಅರ್ಕೆ ಅಲ್ಲಿ ಕಟ್ಕೊಂಡ್ರೆ ಕಾಸು ಬಿಡಂಗಿಲ್ಲ, ಇಲ್ಲಿ ಮಾತು ಕೊಟ್ರೆ ತಪ್ಪಂಗಿಲ್ಲ. ಆ ಪದ್ಧತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಲ್ಲಿ ಯಾವುದು ಸಮಸ್ಯೆ ಇಲ್ಲ ಅನ್ನೋದು ನನ್ನ ನಂಬಿಕೆ. ಇಂಟರ್ನಲ್ ಫೈಟ್ ಅನ್ನೋದು ಕೂಡ ಇವತ್ತು ಐ ಸ್ಟ್ಯಾಂಡ್ ಬೈ ಇಟ್. ಅದಕ್ಕೆ ಬೇಕಾದಷ್ಟು ಸ್ಟೇಟ್ಮೆಂಟ್ಗಳು, ಮಾತುಗಳು ಬಿಜೆಪಿ ಲೀಡರ್ಸ್ಗಳದ್ದು ಇದೆ, ಅದಕ್ಕೆಲ್ಲ ತಿಳಿಸಿದೆ. ಈಗ ಸಾವಿರ ಕೋರ್ಟ್ಗೆ ಅವರು ಅರ್ಜಿ ಹಾಕೊಂಡಿರ್ಬೋದು. ನಾನು ಇಲ್ಲ, ನೀವು ಏನಾದ್ರು ಒಂದು ಅಪರಾಧ ಮಾಡಿಬಿಟ್ಟು ನಾವದನ್ನ ನಾನು ತಪ್ಪಾಗೋಯ್ತು ಅಂತ ಕ್ಷಮಿಸಕ್ಕಂತೂ ಈ ದೇಶದ ಕಾನೂನಲ್ಲಿ ಅವಕಾಶ ಇದೆಯೋ ಇಲ್ಲೋ ಅನ್ನೋದು ನೀವೆಲ್ಲ ವಿಮರ್ಶೆ ಮಾಡಬೇಕು. ಸೊ ದಿ ಲಾ ಹ್ಯಾಸ್ ಟು ಟೇಕ್ ಇಟ್ಸ್ ಓನ್ ಕೋರ್ಸ್. ಕಾನೂನು ಏನಿದೆ ಅದು ಇನ್ನ ನನಗೆ ಅವರು ರಿಪೋರ್ಟ್ ಕೊಟ್ಟಿದಾರ ಏನೋ ನನಗೆ ಗೊತ್ತಿಲ್ಲ. ಈ ಹೋಮ್ ಮಿನಿಸ್ಟರ್ದು ಒಂದು ಸ್ಟೇಟ್ಮೆಂಟ್ ಇತ್ತು, ನಾನು ರಿಪೋರ್ಟ್ ಜಲ್ದಿ ಕೂಡ ಕೇಳಿದೀನಿ ಅಂತ ರಿಪೋರ್ಟ್ ಇತ್ತು ಅಂತ. ಆ ರಿಪೋರ್ಟ್ ಬರಲಿ, ಆ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ನಾವು ಗಮನಿಸೋಣ. ಯಾಕಂದ್ರೆ ಏನೇನು ಸತ್ಯಾಂಶ ಇತ್ತು ಅಂತ ನಮ್ಗಿನ್ನ ಗೊತ್ತಿಲ್ಲ. ನಾವು ಮಾಧ್ಯಮದಲ್ಲಿ ಏನ್ ಬಂದಿದೆ ಅಷ್ಟು ಮಾತ್ರ ಗೊತ್ತಿದೆ. ನಾನು ಯಾವ ಆಫೀಸರ್ ಹತ್ರನು ನಾನು ಕೇಳಕ್ ಹೋಗಿಲ್ಲ, ನಾನು ಮಾತಾಡಕ್ ಹೋಗಿಲ್ಲ. ಒಟ್ಟೊಳಗೆ ನ್ಯಾಯ ಉಳಿಬೇಕು, ಧರ್ಮ ಉಳಿಬೇಕು.